ಎಸ್. ಎಲ್ಲರಿಗೂ ಮತ್ತೊಮ್ಮೆ ಇಂದಿನ ಶಾಲೆಗೆ ಸ್ವಾಗತ. ಇಂದು ಉಚಿತ ಶಾಲೆಯಲ್ಲಿ ನಾವು ವಿಶೇಷವಾಗಿ ಪಂಚತತ್ವಗಳು ಯಾವ ರೀತಿ ನಮ್ಮ ಜನರು ಬಳಸ್ತಾ ಇದ್ರು ದಿನದ ಬಳಕೆಯಲ್ಲಿ. ಯಾವುದು ಪಂಚತತ್ವಗಳು? ಯಾವುದು ಫೈಲ್ ಫೈಲ್ ಅಗ್ನಿ ವಾಯು ಜಲ. ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ ಅಲ್ವಾ? ಹೌದು. ಅಗ್ನಿಗೆ ಕನ್ನಡದಲ್ಲಿ ಏನು ಹೇಳ್ಬೋದು? ಬೆಂಕಿ. ಬೆಂಕಿ. ಪೃಥ್ವಿಗೆ? ಭೂಮಿ. ನೆಲ. ನೋಡಿ, ಒಂದು ಸರಳವಾದ ಇದು ತಿಳ್ಕೊಳ್ಳಿ. ಕನ್ನಡದ ನಾವು ಪ್ರಾಚೀನ ಕನ್ನಡ, ನಡುಗನ್ನಡ ಮತ್ತು ಸವಿಗನ್ನಡ ಎಲ್ಲ ನೋಡಿದಾಗ ಅಲ್ಲಿ ಮಹಾಪ್ರಾಣಗಳ ಬಳಕೆ ಕಡಿಮೆ ಮತ್ತು ಇಲ್ಲಿ ದೇಶೀಯ ಸೊಗಡಲ್ಲಿರುತ್ತೆ. ತಗೊಳ್ಳಿ, ಬೆಂಕಿ ಮಹಾಪ್ರಾಣ ಇದೆಯಾ? ನಾವು ಭೂಮಿ ಅಂತ ಕರಿತೀವಿ, ನೆಲ ಮಹಾಪ್ರಾಣ ಇದೆಯಾ? ಗಾಳಿ ಅಲ್ವಾ? ಅಲ್ಲಿ ವಾಯುನು ಬಳಸ್ಬೋದು. ಹೆಚ್ಚಿನ ಪದಗಳು ತಿಳಿದ್ರೆ ನಿಮಗೆ ಒಂದು ಕನ್ನಡದ ಸೊಗಸು ಸಿಗತ್ತೆ ಮತ್ತು ಕಲಿಯೋದಕ್ಕೆ ಅನುಕೂಲ ಆಗತ್ತೆ. ಬೆಂಕಿ, ನೀರು, ಗಾಳಿ, ಬಾನು ಮತ್ತು ಆಕಾಶ ಕಾಣ್ಬೋದಾ? ಇದು 5 ಎಲಿಮೆಂಟ್ಸ್. ನಮ್ಮಲ್ಲಿರೋ ಗ್ರಹಗಳು ಎಷ್ಟೊಟ್ಟು? 7 + 2. 2 ಗ್ರಹಕ್ಕೆ ರಜಾ ಕೊಟ್ಬಿಡಿ. ಛಾಯಾಗ್ರಹಗಳಿಗೆ ಉಳ್ಕೊಂಡಿದ್ದೆಷ್ಟು? 7. 7ರಲ್ಲಿ ರವಿಚಂದ್ರನ ಬೆಳಕಿನ ಕಾಯಗಳು ಅಂತ ಬಿಟ್ಬಿಡಿ. ಇನ್ನೆಷ್ಟು ಸಿಕ್ತು? 5. ಅಲ್ಲಿಗೆ 5 ಗ್ರಹಗಳು 5 ತತ್ವ ಅಂತ ತೆಗೆದುಕೊಳ್ಬಹುದಾ? ಓಕೆ. ತಗೋಬೋದಾ ಇಲ್ವೋ? ತಗೊಳ್ಬೋದು. ಯಾಕಂದರೆ ನಿಮಗೆ ಬೇಸಿಕ್ ಚೆನ್ನಾಗಿ ಗೊತ್ತಿದ್ದಷ್ಟು ನೀವೇ ಥಿಂಕ್ ಮಾಡ್ಬೋದು. ಥಿಂಕಿಂಗ್ ಅಸ್ಟ್ರಾಲಜರ್ಗೂ ಫಾಲೋಯಿಂಗ್ ಅಸ್ಟ್ರಾಲಜರ್ಗೂ ಭಾಳ ಡಿಫರೆನ್ಸ್ ಇದೆ. ಫಾಲೋ ಮಾಡೋದವ್ರಿಗೆ ಏನಾದ್ರು ಇರಲೇಬೇಕು. ಥಿಂಕ್ ಮಾಡೋರಿಗೆ ಏನಿಲ್ದಿರೂ ಥಿಂಕ್ ಮಾಡ್ತಾರೆ ಅಲ್ವಾ? ಇದು ಯಾಕೆ ಹೀಗೆ ಅಂತ. ನಾನು ನಿಮ್ಮನ್ನು ಥಿಂಕಿಂಗ್ ಅಸ್ಟ್ರಾಲಜರ್ ಮಾಡ್ತಾ ಇರೋದು. ನಾನು ಏನು ಹೇಳಿದ್ರು ಯಥಾರೀತಿ ತೆಗೆದುಕೊಳ್ಬಾರ್ದು. ಥಿಂಕ್ ಮಾಡಬೇಕು. ಯಾಕೆ ಹೇಳ್ತಿದ್ದಾರೆ, ಏನು ಪ್ರಯೋಗ ಮಾಡಿ ನೋಡಬೇಕು. ಅದರ ಫಲಿತಾಂಶಗಳು ನಿಮ್ಮದಾಗಬೇಕು. ಆಗ ಮಾತ್ರ ಸಬ್ಜೆಕ್ಟು ನಿಮ್ಮದಾಗುತ್ತೆ. ಈ 5 ತತ್ವಗಳನ್ನು ತೆಗೆದುಕೊಳ್ಬೋದಾಗ ಈ 5 ತತ್ವದಲ್ಲಿ ಅತಿ ದೊಡ್ಡ ತತ್ವ ಯಾವುದು? ಅಗ್ನಿ. ಅಗ್ನಿ ದೊಡ್ಡದಾ? ಆಕಾಶ ತತ್ವ. ಎಸ್. ವಾಯು. ಆಕಾಶ ತತ್ವ ದೊಡ್ಡದಲ್ಲ ಎಲ್ಲದಕ್ಕಿನ್ನ? ಹೌದು ಗುರುಗಳೇ. ಹೌದಲ್ಲ? ಈ ಆಕಾಶ ತತ್ವವನ್ನು ಪ್ರತಿನಿಧಿಸುವ ಗ್ರಹ ಯಾವುದು? ಗುರು. Yes. ಸೊ ನಾವು ಗುರುವಿಗೆ ಆಕಾಶ ತತ್ವವನ್ನು ಕೊಡೋಣ ಅಥವಾ ಆಕಾಶ ತತ್ವವನ್ನು ಗುರುವಿನ ಮೂಲಕ ನೋಡೋಣ? ನನ್ನ ಪಾಯಿಂಟ್ ತಿಳಿತಾ ಇದೆಯಾ ನಿಮಗೆ? ಹಾ, ಸರಿ ಗುರುಗಳೇ. 5 ತತ್ವಗಳಿದೆ ಇಲ್ಲಿ. 5 ತತ್ವಗಳು ನಮಗೆಲ್ಲ ಕಡೆ ಕಂಡು ಬರುತ್ತೆ. ಆ ತತ್ವಗಳಲ್ಲಿ ನಾವು ಗ್ರಹಗಳನ್ನು ಕಾಣೋಣ, ಆ ಗ್ರಹದಲ್ಲಿ ತತ್ವಗಳನ್ನು ಕಾಣೋಣ, ಒಂದು ಸಮೀಕರಣ ಮಾಡೋಣ. ಆಕಾಶ ತತ್ವದಲ್ಲಿ ಗುರು ಕಾಣೋಣ. ಆಕಾಶ ತತ್ವ ಎಲ್ಲದಕ್ಕಿಂತ ದೊಡ್ಡದಲ್ವಾ? ಗುರು ಗ್ರಹಗಳಲ್ಲೇ ದೊಡ್ಡದಲ್ವಾ? ಸೊ ಗುರು ಅಂದರೆ ದೊಡ್ಡದು ಅಂದರೆ ಆಕಾಶ ಅಂತಂದರೆ ವ್ಯಾಪಕವಾಗಿರುವುದು ಅನ್ನೋ ಚಿಂತನೆ ತಗೋಬೋದಾ? ಇಲ್ಲಿ ಆಕಾಶದಲ್ಲಿ ಪೂರ್ಣತೆ ಇದೆಯಾ? ಬನ್ನಿ, ಆಕಾಶ ತತ್ವದ ಎಲ್ಲ ತತ್ವಗಳಿದೆ. ಆಕಾಶದಿಂದ ಎಲ್ಲಿಗೆ ಬರೋಣ ನಾವು? ಅಗ್ನಿ ತತ್ವಕ್ಕೆ ಬರೋಣ. ಅಗ್ನಿ ತತ್ವನ ಉಳಿದಿರೋ 4 ಗ್ರಹಗಳಲ್ಲಿ ಯಾರಿಗೆ ಕೊಡೋಣ? ಕುಜನ ಕೊಡೋಣ.
ಅಗ್ನಿಯ ಗುಣಗಳೇನು? ಯಾವುದನ್ನೇ ಆಗಲಿ ಬದಲಾವಣೆ ಮಾಡೋದು ಅಂತ ಅಲ್ವಾ? ನಿಮ್ಮ ಬಳಿ ಇರುವ ಸುಲಭವಾದ ಅಗ್ನಿ ಯಾವುದು? ಎನಿಬಡಿ ಆನ್ಸರ್? ಥಿಂಕ್ ಅಂಡ್ ಆನ್ಸರ್. ಹೊಟ್ಟೆಲಿರೋದು ಸರ್, ಹಾ ಹೊಟ್ಟೆಲಿರೋದು. ಹಾ ಹೊಟ್ಟೆಲಿರೋ ಅಗ್ನಿ, ಅದು ಓಕೆ. ಅದು ಬಿಟ್ಟು ಬೇರೆ ಅಗ್ನಿ ಇದೆಯಾ? ಅದನ್ನ ಹೊಟ್ಟೆಲಿರೋದನ್ನ ಹೊಟ್ಟೆಯ ಬೆಂಕಿ ಜೀರ್ಣ ಅಂತ. ಅದೇ ಜಠರಾಗ್ನಿ ಅಂತ ಕರೀತಾರದು. ರಕ್ತನ ಸರ್? ಅಲ್ಲ, ನಿಮ್ಮ ದೇಹದಲ್ಲಿರೋ ಇನ್ನೊಂದು ಬೆಂಕಿಯ ಗುಣ. ಅಸೂಯೆ ಗುರುಗಳೇ. ಹಾ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಯಾವಾಗ ಬರುತ್ತೆ? ಅಸೂಯೆ ಆದಾಗ ಬೇಸಿಗೆ ಬನ್ನಿ. ಅಸೂಯೆ ಯಾವಾಗ ಬರುತ್ತೆ? ಹೋಗ್ಲಿ, ಯಾವಾಗ ಕೋಪ ಬಂದಿದೆಯಾ ನಿಮ್ಗೆ? ಬರ್ತಾ ಇರುತ್ತೆ ಗುರುಗಳೇ. ಕೋಪ ಬಂದಾಗ ನಿಮ್ಮ ಮುಖ ಚೆನ್ನಾಗಿರುತ್ತಾ? ಇಲ್ಲ ಗುರುಗಳೇ. ನಿಮ್ಮ ಮುಖದಲ್ಲಿ ಬದಲಾವಣೆ ಆಯ್ತಲ್ವ ಕೋಪದಿಂದ? ಕೋಪ ಎಂಬ ಹಾ, ಅಗ್ನಿ. ಸೊ ಅಗ್ನಿ ನಿಮ್ಮ ಮುಖವನ್ನು ಬದಲಾಯಿಸ್ತಲ್ವಾ? ಹೌದು ಗುರು. ಅಂದ್ರೆ ಅಗ್ನಿಗೆ ಬದಲಾಯಿಸುವ ಗುಣ ಇದೆ ಅಂತ ನಮ್ಮ ಮುಖದಲ್ಲಿ ನಾವು ತಿಳ್ಕೊಬೋದಾ? ಹೌದು ಗುರುಗಳೇ. ಕೋಪ ಬಂದಾಗ ಮುಖ ಹೇಗಿರುತ್ತೆ? ಹುಬ್ಬುಗಳು ಸೇರ್ಕೊಳ್ಳುತ್ತೆ, ನರ ಎಲ್ಲ ಬಿಗಿತಗೊಳ್ಳುತ್ತೆ, ಧ್ವನಿ ದಪ್ಪ ಆಗತ್ತೆ, ಇಡೀ ವಾತಾವರಣನೇ ಬಿಸಿ ಮಾಡುತ್ತಲ್ವಾ? ಇದು ಬೆಂಕಿ ತಾನೆ. ಹೌದು. ಯಾರೋ ನೋಡ್ಬೇಕಿದನ್ನ? ಕುಜನಲ್ಲಿ ನೋಡ್ಬೋದಾ? ಹೌದಲ್ವ? ಕೇಳಿಸ್ತಾ ಇದೆಯಾ ನನ್ನ ಮಾತು? ಹೌದು. ಯಾರೋ ಒಬ್ಬರು ಆನ್ಸರ್ ಮಾಡ್ತಾರೆ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಈ ಕೋಪದಲ್ಲಿ ಮುಖ ಬಿಗಿತ ಬಂದಿರೋದು. ಈಗ ಏನಕ್ಕೋ ಖುಷಿ ಆಯಿತು, ಮುಖ ಎಲ್ಲ ರಿಲ್ಯಾಕ್ಸ್ ಆಗತ್ತೆ. ಒಂಥರ ಹರ್ಷಚಿತ್ತರಾಗಿ, ಉಲ್ಲಸಿತರಾಗಿ, ಲವಲವಿಕೆಯಿಂದ ಮುಖ ಅರಳಿಸಿ ತೃಪ್ತಿಯಿಂದ ಮಾತಾಡ್ತೀವಿ. ಇದು ಯಾವ ತತ್ವದಲ್ಲಿದೆ? ಪೃಥ್ವಿ. ಹರಿಯುವ ಗುಣವಾದ ನೀರಿನಲ್ಲಿ ಇದೆ. ಎಲ್ಲಿದೆ? ನೀವು ಕೋಪ ಬಂದಾಗ, ಟೆನ್ಷನ್ ಆದಾಗ, ಬಿತ್ತಲು ಹೋಗೋದಾಗ ಏನ್ ಮಾಡ್ತೀರಾ? ಮುಖ ತೊಳ್ಕೊತೀರಲ್ವಾ? correct. ಅಥವಾ ಸ್ನಾನ ಮಾಡಿದ್ರು ರಿಲ್ಯಾಕ್ಸ್ ಆಗತ್ತಲ್ವಾ? ಆಗತ್ತಲ್ಲೋ? ಆ ನೀರಿನಲ್ಲಿ ಶಮನಗೊಳಿಸುವ, ನಿಮ್ಮನ್ನು ಉತ್ತೇಜಿತಗೊಳಿಸುವ, ಮರುಚೇತನಗೊಳಿಸುವ ಗುಣ ಇದೆಯಾ? ಈ ಜಲತತ್ವವನ್ನು ಯಾವ ಗ್ರಹ ಕೊಡೋಣ ಉಳಿದ 3 ಗ್ರಹದಲ್ಲಿ? ಶುಕ್ರಂಗೆ ಸರ್. ಕೊಡೋಣ ಶುಕ್ರಂಗೆ. ಹಾ ಸರ್. ಗುಡ್, ಓಕೆ. ಇನ್ನು 2 ತತ್ವ ಉಳ್ಕೊಂಡಿದೆ. ಯಾವುದು? ನೆಲ ಮತ್ತು ಗಾಳಿ ಅಲ್ವಾ? ನಾವು ನೆಲದ ಮೇಲೆ ನೋಡ್ತೀವಿ, ಎಲ್ಲ ಕಡೆ ನೋಡಿದ್ರೆ ಹಸಿರು ಚೆನ್ನಾಗಿತ್ತು ಅಂದ್ರೇನು, ಊರು ಚೆನ್ನಾಗಿದೆಯಪ್ಪ, ಮಳೆ ಬೆಳೆ ಚೆನ್ನಾಗಿದೆ ಇಲ್ಲಿ ಅಂತೀವಲ್ವಾ? ಹಸಿರು ಬಣ್ಣ ಯಾರದು? ಬುಧ. ಸೊ ಪೃಥ್ವಿ ತತ್ವ ಯಾರು ಕೊಡೋಣ? ಬುಧವಂಗೆ ಕೊಡ್ಬೇಕು ಸರ್. ಅಲ್ವಾ? ಹೌದು. ವಾಯು ನೀವು- ಬಂದು ಶನಿ ಕೊಡು. ಏ ಗಾಳಿ ಕೆಲಸ ಏನು? ಒಂದು ಕಡೆ ಇನ್ನೊಂದು ಕಡೆ ಸಂಚಾರ ಮಾಡುತ್ತೆ ಅಲ್ವಾ? ನಮ್ಮ ದೇಹದಲ್ಲಿ ಉಸಿರು ತಗೊಳ್ಳಿ, ಉಸಿರು ಎಲ್ಲ ಕಡೆ ಹರಿತಾ ಇದ್ರೆ ತಾನೇ ನಾವು ಜೀವಂತಿಕೆ ಇರೋದು. ಕರೆಕ್ಟ್. ಉಸಿರು ನಿಂತೋದ್ರೆ ಕ್ಲೋಸ್ ಅಲ್ಲಿ. ಸೊ ಶನಿಯನ್ನು ಆಯುಕಾರಕ ಅಂತ ಯಾಕೆ ಕರೀದು ಗೊತ್ತಾಯ್ತಾ? ಹೌದೌದು. ಅಲ್ವಾ? ಹೌದು. ಸೊ 5 ತತ್ವಗಳನ್ನು ನಾವು 5 ಗ್ರಹಗಳಿಗೆ ಒಂದು ಸಮೀಕರಣ ಮಾಡೋದು. ಅಗ್ರಿ? ಇದರ ಗುಣಗಳನ್ನು ತಿಳ್ಕೊಳ್ಳೋಣ ನಾವೀಗ. ಈ ಬೇಸಿಕ್ಸ್ ಅರ್ಥ ಆದರೆ ನಿಮಗೆ ಸುಮಾರು ಕೆಲಸಗಳು ಈಸಿಯಾಗಿ ಹೋಗುತ್ತೆ. ಓಕೆ, ಈ ಆಕಾಶ ತತ್ವದಲ್ಲಿ ನೀವು ಯಾವುದನ್ನೇ ತುಂಬ್ರಿ ಅದು ತುಂಬಿಸ್ಕೊಳ್ತಾ ಹೋಗುತ್ತೆ ಹೊರತು ಖಾಲಿ ಆಗಲ್ಲ. ನೋಡಿ, ಆಕಾಶ ತತ್ವದಲ್ಲಿ ನೀವು ಯಾವುದನ್ನೇ ಇಡಿ, ಆಕಾಶ ಯಾವತ್ತೂ ತುಂಬೋದಿಲ್ಲ, ಆದರೆ ತುಂಬುವುದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಒಂದು ಪಾಯಿಂಟ್ ಓಕೆನಾ? ಹಾ ಸರ್. ಈ ಗಾಳಿ ತತ್ವ ಇದೆಯಲ್ಲ,
ಬರೀ ತುಂಬಿದ್ರೆ ಸಾಕಾಗಲ್ಲ ರೀ, ಮನೆಗೆಲ್ಲ ಸಾಮಾನು ತಂದು ಹಾಕೊಂಡು ಅನುಕೂಲ ಇರುತ್ತೆ ನಿಮಗೆ. ಹಳೇದು ಕ್ಲಿಯರ್ ಮಾಡ್ಬೇಕಲ್ವಾ? ಮಾಡ್ಬೇಕಾ ಬೇಡವಾ? ಬೇಡ ಬನ್ನಿ, ಹೊಟ್ಟೆ ತುಂಬ ಊಟ ಮಾಡ್ತೀರಾ, ಮಾರನೇ ದಿನ ಖಾಲಿ ಆಗಬೇಕೋ ಬೇಡವಾ ಅದು? ಯಾಕೆ ಯಾರಿಗೆ ಕೇಳಿಸಿರೋ ಮಾತು? ಆ ಕಡೆ ಆನ್ಸರ್ ಬರ್ತಾ ಇಲ್ಲ. ಹೌದು ಹೌದು ಹೌದು. ಒಬ್ಬರು ಆನ್ಸರ್ ಮಾಡ್ತಾರೆ, ಬೇಕಾದ್ರೆ ಅಡಿಷನಲ್ ಆಮೇಲೆ ಬೇರೆ ಆನ್ಸರ್ ಮಾಡೋದು. ಈಗ ನಾವು ರಾತ್ರಿ ಭರ್ಜರಿ ಊಟ ಮಾಡಿದೀವಿ, ಬೆಳಿಗ್ಗೆ ಖಾಲಿ ಆಗಬೇಕೋ ಬೇಡವೋ? ಮಾಡ್ಬೇಕು. ಖಾಲಿ ಆಗದೆ ಹೋದ್ರೆ ಏನಾಗತ್ತೆ? ಇಂಡೈಜೆಷನ್ ಆಗುತ್ತೆ. ಖಾಲಿನೇ ಆಗಲ್ಲಪ್ಪ, ಏನಾಗತ್ತಾಗ? ಆರೋಗ್ಯ ಹಾಳಾಗೋಗುತ್ತೆ ಅಷ್ಟೇ. ತುಂಬದಿಕ್ಕಾಗತ್ತಾ ಮತ್ತೆ? ಇಲ್ಲ, ಅಲ್ವಾ? ಫಸ್ಟ್ ಟೈಮ್ ಮಾಡಬೇಕು, ಖಾಲಿ ಆಗ್ಬೇಕು. ತುಂಬಬೇಕು ತುಂಬಬೇಕು, ಆಮೇಲೆ ಖಾಲಿ ಆಗ್ಬೇಕು. ಅಲ್ವಾ? ಈ ತುಂಬೋದು ಖಾಲಿ ಆಗೋದನ್ನ ಧರ್ಮ ಕರ್ಮ ಅಂತ ತಗೋಬೋದಾ? ತಗೋಬೋದಾ? ಕರೆಕ್ಟ್. ಸೊ ತುಂಬೋದನ್ನ ಯಾರು ಹೇಳ್ತಾರೆ? ಗುರು ಹೇಳ್ತಾನ? ಗುರು ಹೇಳ್ತಾರೆ. ಖಾಲಿ ಆಗೋದನ್ನ ಧರ್ಮ ಶನಿ. ಸೊ ಧರ್ಮ ಕರ್ಮಗಳು ಚೆನ್ನಾಗಿದ್ರೆ ತುಂಬೋದು ಖಾಲಿ ಆಗೋದು ಎರಡು ಚೆನ್ನಾಗಿರುತ್ತಾ? ಹೌದು ಅಲ್ವಾ? ಹೌದು. ತುಂಬೋದೇನೋ ತುಂಬೋದು, ಅದು ಚೆನ್ನಾಗಿ ಅರಗಬೇಕು, ಕರಗಬೇಕಲ್ವಾ? ಹೌದು. ಹೌದು ಯಾರು ಅರಗಿಸೋದು? ಕುಜನ ಕುಜ, ಬೆಂಕಿ. ಅಲ್ವಾ? ಹೌದು. ಅದು ನಾವು ತಿಂದ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಬೇಯಿಸುವುದು, ಪಳಗಿಸುವುದು, ಕರೆಲ್ಲ ಕುಜ ಮಾಡ್ತಾನೆ. ಆಮೇಲೆ ಅದು ಬೇಕಾಗಿರೋ ಸಾರ ಎಲ್ಲ ಹಿರ್ಕೋಬೇಕಲ್ವಾ ದೇಹಕ್ಕೆ? ಹೌದು ಹೌದೌದು. ಹೌದೌದು. ಅದನ್ನೆಲ್ಲ ಹೀರಿ ಪೋಷಕಾಂಶಗಳನ್ನ ನೀಡಿ ನಮಗೆ ಜೀವನ ಕೊಡೋದು ಯಾವುದು? ಶುಕ್ರನ ಶುಕ್ರ. ಅಲ್ವಾ? ಈಗ ನಮಗೆ ದೇಹಕ್ಕೆ ಬೇಕಾಗಿರೋ ಸಾರನ್ನೆಲ್ಲ ಹೀರ್ಕೊಂಡಾಯ್ತು. ಓಕೆ, ನಮಗೆ ದೇಹಕ್ಕೆ ಬೇಡದೇ ಇರೋದನ್ನ ಹೊರಗಡೆ ಹಾಕ್ಬೇಕು, ಅದಕ್ಕೊಂದು ರೂಪ ಕೊಡಬೇಕು ಅಲ್ವಾ? ಅದ್ರ ಕೆಲಸ ಯಾರು ಮಾಡ್ತಾರೆ? ಬುಧ ಮಾಡ್ತಾನ? ಓಕೆ. ಅದನ್ನೆಲ್ಲ ಖಾಲಿ ಮಾಡೋದು ಯಾರು? ಶನಿ. ಈ ಎಲ್ಲಾ ಗ್ರಹಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಆರೋಗ್ಯವಂತರಾಗಿರ್ತಾರೆ ಅಲ್ವಾ? ಈಗಿಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. 6ನೇ ಮನೆ ಕನ್ಯಾ ರಾಶಿ ಬರುತ್ತಾ? ಹೌದು. ರಾಶಿ ಚಕ್ರದ 6ನೇ ಮನೆ ಕನ್ಯಾ ರಾಶಿನ? ಹೌದು. ಇದರ ಅಧಿಪತಿ ಬುಧನ? ಹೌದು. ಸ್ಟಮಕ್ ಅದೇ ಆಗುತ್ತೆ. ರಾಶಿ ಚಕ್ರದಲ್ಲಿ 6ನೇ ಮನೆ ಹೊಟ್ಟೆ ಬರುತ್ತಾ? ಹೊಟ್ಟೆ ಬರುತ್ತೆ. ಹೌದು. ಜಾತಕದಲ್ಲಿ ಬುಧ ಮತ್ತು ಕನ್ಯಾ ರಾಶಿ ಕೆಟ್ಟರೆ ಏನಾಗತ್ತೆ? ಸ್ಟಮಕ್ ಹೊಟ್ಟೆ ಕೆಡುತ್ತಾ? ಹೌದು. ಹೊಟ್ಟೆ ಯಾಕೆ ಕೆಡುತ್ತೆ? ತಿಂದ ಆಹಾರ ಸರಿಯಾಗಿ ಅರಗದೆ ಹೋದ್ರೆ ಆಗುತ್ತೆ. ತಿಂದ ಆಹಾರ ಪೋಷಕಾಂಶಗಳನ್ನು ಹೀರಿಕೊಂಡು ಸರಿಯಾದ ರೀತಿಯಲ್ಲಿ ಮಲದ ರೂಪವನ್ನು ಪಡೆದಿಲ್ಲ. ಅದು ಗಟ್ಟಿಯಾಗುವುದು, ನೀರಾಗುವುದು, ಅದರಲ್ಲಿ ಗಾಳಿ ತುಂಬಿಕೊಳ್ಳುವುದು, ಇದೆಲ್ಲ ತೊಂದರೆಗಳು ಕಾಣ್ಬೋದಾ? ಹೌದು. ಸಾಮಾನ್ಯವಾಗಿ ಯಾರು ಹೊಟ್ಟೆ ಚೆನ್ನಾಗಿರುತ್ತೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ, ಒಪ್ಕೋತೀರಾ? ಹೌದು. ಆಮೇಲೆ ಎಲ್ಲ ರೋಗಗಳಿಗೆ ತವರು ಮನೆ ಯಾವುದು? ಹೊಟ್ಟೆ ಅಲ್ವಾ? ಹೌದು ಹೌದು. ಸೊ ಈ ಕಾರಣಕ್ಕೆ ಯಾರ ಜಾತಕದಲ್ಲಿ ಬುಧ ಹಾಗೂ ಕನ್ಯಾ ರಾಶಿ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ಸ್ವಲ್ಪ ಹೊಟ್ಟೆ ತೊಂದರೆಗಳಿರುತ್ತೆ. ಇದೆಲ್ಲ ವಿಚಾರ ನೋಡಿದಾಗ ಮೇಲೆ ಹೇಗಿದೆಯೋ ಹಾಗೆ ಕೆಳಗಿದೆ, ಕೆಳಗೆ ಹೇಗಿದೆಯೋ ಅದು ನಮ್ಮ ದೇಹದ ಒಳಗಿದೆ. ಇದು ನಮ್ಮ ಪುರಾತನರು ನಮಗೆ ನೀಡಿರುವ ಅಮೂಲ್ಯವಾದ ತತ್ವ. ಹೇಗೆ ಬ್ರಹ್ಮಾಂಡವೋ ಹಾಗೆ, ಅಂದರೆ ಅಂಡ ಪಿಂಡ ಬ್ರಹ್ಮಾಂಡ ಅಂತ ಕರೀತಾರಲ್ಲ. ಅಂಡ ಯಾರು? ನಾವು. ಪಿಂಡ ಯಾವುದು? ನಾವು ವಾಸ ಮಾಡೋ ನೆಲಗೋಳ. ಬ್ರಹ್ಮಾಂಡ ಯಾವುದು? ನಮ್ಮ ಸೌರಮಂಡಲ ಎಲ್ಲವೂ. ಅಲ್ಲಿ ಏನಿದೆಯೋ ನೆಲಗೋಳದಲ್ಲಿರ್ಬೇಕಲ್ಲ. ಹೌದು. ನೆಲಗೋಳದಲ್ಲಿರುವುದು ನಮ್ಮ ದೇಹದಲ್ಲಿ ಇರ್ಬೇಕಲ್ವಾ? ಹೌದು. ಇಲ್ಲಿ ಬದಲಾಗಿರುವುದು ಅನುಪಾತಗಳು. ಓಕೆ,
ಈ 5 ತತ್ವಗಳಿಗೆ ಒಂದು ಬೇರೆ ಹೆಸರು ಕೊಡೋಣ ನಾವು. ಹಾ ಸರ್. ಏನು ಈ 5 ತತ್ವಗಳಿದೆಯಲ್ಲ, ಗುರುವಿನಿಂದ ಶುರು ಮಾಡೋಣ. ಗುರು ಅಂದ್ರೆ ತುಂಬೋದು ಅಂತ. ಜೀವ. ಅಲ್ಲ, ಈಗ ಹೊಟ್ಟೆ ತುಂಬಿರ್ತಾನೆ ನಮ್ಮ ಜೀವನ. ಅದೇ. ಅವನಿಗೆ ಪೂರ್ಣ ಅಂತ ಹೆಸರು ಕೊಡೋಣ. ಪೂರ್ಣ ಅಂದ್ರೆ ತುಂಬೋದು ಅಂತ. ಹೌದು. ಓಕೆ, ತುಂಬಿದ ಮೇಲೆ ಖಾಲಿ ಆಗ್ಬೇಕಲ್ವಾ. ಶನಿಗೆ ಇನ್ನೊಂದು ಸಂಸ್ಕೃತದ ಪರಿಚಯ ಮಾಡ್ಕೊಳ್ಳೋಣ. ರಿಕ್ತ ಅಂದ್ರೆ ಖಾಲಿ ಮಾಡೋದು ಅಂತ. ಏನು ಪೂರ್ಣ ಆದ್ರೆ ತುಂಬುವುದು, ರಿಕ್ತ ಅಂದ್ರೆ ಖಾಲಿ ಮಾಡುವುದು ಅಂತ. ಆಮೇಲೆ ನಮ್ಮ ಕನ್ನಡದಲ್ಲಿ ಒಬ್ಬಟ್ಟಿಗೆ ಹೂರಣ ಹಾಕ್ತೀವಲ್ವಾ. ಯಾರ್ದೋ ಧ್ವನಿ ಬರ್ತಿದೆ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ರಿಕ್ ಅಂದ್ರೆ ಗುರುಗಳೇ RIKTH. ಹಲೋ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಸೌಂಡ್ ಬರ್ತಾ ಇದೆ ಅಲ್ಲಿ. ಎಸ್ ಗುರುಗಳೇ, ರಿಕ್ ಅಂದ್ರೆ RIKTH. ರಿಕ್ತ. ರಾ ಗುಡ್ಸು ರೀ, ಕಾ ಕೆಳಗಡೆ ತಾವತ್ತು, ರಿಕ್ತ. ಓಕೆ, ರಿಕ್ತ ಅಂದ್ರೆ ಖಾಲಿ ಮಾಡುವುದು ಅಂತ. ಕರಗಿಸುವುದು ಅಗ್ನಿ ತತ್ವ ಅಲ್ವಾ. ಅದಕ್ಕೇನು ಹೆಸರು ಕೊಡೋಣ? ನಮ್ ತಿಂದ ಆಹಾರ ಎಲ್ಲ ಅರಗಿತು ಅಂದ್ರೆ ನಾವು ಅವತ್ತು ಗೆದ್ದಂಗಲ್ವಾ ನಾವು. ಹೌದಲ್ವಾ? ಗೆಲುವಿಗೆ ಮತ್ತೊಂದು ಹೆಸರು ಜಯ ಅಲ್ವಾ. ನಿನ್ನೆ ಭಾರತ ವಿಶ್ವಕಪ್ ಜಯ ಗಳಿಸಿದರ. ಸೊ ಇನ್ನೊಂದು ಪದ ಜಯ ಅಂತ ತಗೊಳ್ಳೋಣ. ಜಯತಿಥಿ, ರಿಕ್ತತಿಥಿ ಎಲ್ಲ ಬರುತ್ತಲ್ಲ. ಬರುತ್ತೆ, ಅಲ್ಲಿಗೆ ಬರೋಣ. ಈಗ ನಾವು ಉಲ್ಲಸಿತರಾಗಿ ಪೋಷಕಾಂಶಗಳನ್ನು ಹೀರ್ಕೊಂಡು ಗೆಲುವಿನಿಂದ ನಲುವಿನಿಂದ ಉಲ್ಲಸಿತರಾಗಿದ್ದೇವೆ. ದೀಪ ಹಚ್ಚಿದಾಗ ಆ ದೀಪದ ಸುತ್ತಮುತ್ತ ಕತ್ತಲು ದೂರ ಆಗತ್ತಲ್ವಾ. ಆ ರೀತಿ ಪೋಷಕಾಂಶಗಳು ತುಂಬಿ ನಾವು ಲವಲವಿಕೆಯಿಂದಿದ್ದೀವಿ. ಇದನ್ನು ನಂದ ಅಂತ ತಗೊಳ್ಳೋಣ. ಅಗ್ರಿ? ಉಳಿದಿರೋ ಬುಧನಿಗೆ ನಾವು ಭದ್ರ ಅಂತ ಹೆಸರು ಕೊಡೋಣ. ಅಂದರೆ ನಮ್ಮ ಪಂಚಾಂಗದಲ್ಲಿ ತಿಥಿಗಳನ್ನ ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಎನ್ನುವ 5 ಹೆಸರುಗಳಿಂದ 5 ತತ್ವಗಳನ್ನು ಗುರುತಿಸ್ತಾರೆ. ಕ್ಲಿಯರ್? ಇಂಟ್ರೆಸ್ಟಿಂಗ್ ಇದೊಂದು ಗೊತ್ತಿರ್ಲಿಲ್ಲ ಅಲ್ಲ. ಅದಕ್ಕೆ ಆಟದ ರೀತಿನಲ್ಲಿ ಮತ್ತು ವಿಚಾರದ ರೀತಿಯಲ್ಲಿ ಪರಿಚಯ ಮಾಡ್ಕೊಳ್ತಿರೋದು. ಸೊ ನಿಮಗೆ ಯಾವುದಾದರೂ ಕೆಲಸಗಳನ್ನು ಖಾಲಿ ಮಾಡಬೇಕು, ಬೇಡದೇ ಇರೋ ವಸ್ತುಗಳನ್ನು ಹೊರಗಡೆ ಹಾಕಬೇಕು, ನಿಮ್ಮ ಮಲಬದ್ಧತೆ ನಿವಾರಣೆ ಮಾಡ್ಕೋಬೇಕು, ಆ ಸಮಯದಲ್ಲಿ ಒಳ್ಳೆಯ ಆಹಾರವನ್ನು ಅರಗುವಂತ ತಗೋಬೇಕು. ಇದಕ್ಕೆಲ್ಲ ಯಾವ ತಿಥಿಯನ್ನು ಬಳಸಬೇಕು? ನಾವು ರಿಕ್ತ ತಿಥಿಯನ್ನು ಬಳಸಬೇಕು. ನೋಡಿ, ತಿಥಿ ಅಂತಿದ್ದಂಗೆ ಇದು ಚಂದ್ರನ ಅಳತೆ ಅಂತ, ಚಂದ್ರನ ಮತ್ತು ರವಿಯ ಅಳತೆ ಅಂತ. ರವೀಂದ್ರನ ವಾಸ ಮಾಡೋ ನೆಲಗೋಳನೆ. ಏನು ರವೀಂದ್ರ? ನಿಮ್ಮ ಜಾತಕದಲ್ಲಿ ಎಲ್ಲಿ ರವಿ ಅಂತ ಬರೆದಿರ್ತಾರೆ ಅದು ಸೂರ್ಯ ಅಲ್ಲ, ನಾವು ವಾಸ ಮಾಡುವ ನೆಲಗೋಳ ಅಂತ. ಈ ನೆಲಗೋಳವು ತನ್ನ ಪರಿಧಿಯಲ್ಲಿ ದಿನಕ್ಕೆ 1 ಡಿಗ್ರಿ ಜರುಗುತ್ತದೆ. ಈ ನೆಲಗೋಳವನ್ನು ಚಂದ್ರ ಸುತ್ತುತ್ತಾನೆ. ಅವನು ದಿನಕ್ಕೆ 13 ಡಿಗ್ರಿಗಳ ಚಲನೆ ಇದೆ. ನಮ್ಮ ನೆಲಗೋಳಕ್ಕೆ 1 ಡಿಗ್ರಿಯ ಜರುಗುವಿಕೆ ಇದೆ. ಈ 13 ಡಿಗ್ರಿನಲ್ಲಿ 1 ಡಿಗ್ರಿ ಕಳೆದಾಗ ಏನಾಗುತ್ತೆ? ನಮಗೆ 12 ಡಿಗ್ರಿಗಳ ಒಂದು ಅಳತೆ ಸಿಗುತ್ತದೆ. ಈ ಅಳತೆಯನ್ನ 1 ತಿಥಿ ಅಂತ ಗುರುತಿಸ್ತಾರೆ. ಇವರಿಬ್ಬರು ಸೇರಿ ತಿಂಗಳು ಮೊದಲಾಗುವುದು ಉಗಾದಿ ಹಬ್ಬದ ಸಮಯದಲ್ಲಿ. ಉಗಾದಿ ಹಬ್ಬದ ಸಮಯದಲ್ಲಿ ಇಬ್ರು ಸೇರ್ತಾರೆ. ಇಬ್ರು ಸೇರಿದ ಮೇಲೆ ಮೊದಲ 12 ಡಿಗ್ರಿ ಅಂತರದ ತನಕ ಅದನ್ನ ಮೊದಲ ತಿಥಿ ಅಥವಾ ಪ್ರಥಮಿ
ಅಂತ ಗುರುತಿಸ್ತಾರೆ. ಈ ರೀತಿಯಾಗಿ ಒಟ್ಟು ನಮಗೆ ಮತ್ತೆ ಅವರು ಸೇರುವ ತನಕ ನಮಗೆ 30 ತಿಥಿಗಳು ಸಿಗುತ್ತದೆ. ಇದರಲ್ಲಿ 15 ತಿಥಿಗಳು ಬೆಳಕು ಆಗುವ ಸಮಯ, ಇದನ್ನು ಶುದ್ಧ ಅಂತಲೂ ಶುಕ್ಲ ಪಕ್ಷ ಅಂತಲೂ ಗುರುತಿಸ್ತಾರೆ. ಇನ್ನು ಉಳಿದ 15 ದಿನಗಳು ಕತ್ತಲೆಯತ್ತ ಬರುವ ಸಮಯ, ಅದನ್ನು ಕೃಷ್ಣ ಪಕ್ಷ ಎಂದು ಗುರುತಿಸ್ತಾರೆ ಅಥವಾ ಬಹುಳ ಅಂತ ಗುರುತಿಸ್ತಾರೆ. ಒಂದು ತಿಥಿಗೆ 12 ಡಿಗ್ರಿಗಳು ಅಂದರೆ 30 ತಿಥಿಗೆ 360 ಡಿಗ್ರಿಗಳು ಆಗುತ್ತದೆ. ರವಿ ಎದುರುಗಡೆ 180 ಡಿಗ್ರಿಗೆ ಬಂದಾಗ ನಮಗೆ ಹುಣ್ಣಿಮೆ ಆಗುತ್ತದೆ. ಈ 30 ತಿಥಿಗಳನ್ನು ನಾವು 5 ಭಾಗ ಮಾಡಿದಾಗ 5 30 ಬರುತ್ತಾ? ಪ್ರತಿಯೊಬ್ಬರಿಗೂ 6 ತಿಥಿಗಳು ಬರುತ್ತಾ? ಈ ಮೊದಲನೇ ತಿಥಿ 1 + 5 + 6, 1 + 5 6 ಆಗುತ್ತೆ, 6 + 5 11 ಆಗುತ್ತೆ. ಹಾಗಾಗಿ ಇದು ಪಾಡ್ಯ ಮತ್ತು 1 5 6 ಷಷ್ಠಿ, ಷಷ್ಠಿ + 5 ಏಕಾದಶಿ. ಈ ತಿಥಿಗಳು ಶುಕ್ರನಿಗೆ ಸೇರಿದ ತಿಥಿಗಳು. ಇದರ ಹೆಸರು ನಂದ. ಎರಡನೇ ತಿಥಿ +2 + 5 7, 7 + 5 12. ಇದು ಭದ್ರ ತಿಥಿಯಾಗಿ ಬುಧನಿಗೆ ಸೇರಿದ ತಿಥಿಗಳು. ಜಯ ತಿಥಿ, ಇದು ಕುಜನ ತಿಥಿಗಳಿದು. ತೃತೀಯ 3 5 8, 8 5 13 ಅಂದರೆ ತ್ರಯೋದಶಿ. 3 5 8 ಅಷ್ಟಮಿ, ತೃತೀಯ. ಇದೆಲ್ಲವೂ ಕುಜನಿಗೆ ಸೇರಿದ ತಿಥಿಗಳು. ಅಷ್ಟಮಿ ದಿನ ಯಾವುದು ಕೆಲಸ ಮಾಡಬೇಡಿ ಅಂತಾರಲ್ವಾ ಸಾಮಾನ್ಯವಾಗಿ? ಹೌದು ಹೌದು. ಯಾಕೆ? ಕುಜನ ತಿಥಿ ಅಲ್ವಾ ಇದು? ಬರ್ತಿಲ್ಲ, ಮುಂದೆ ಅವೆಲ್ಲ ವಿಚಾರ ತಿಳಿಸೋಣ. ಈಗ ನೆಕ್ಸ್ಟ್ ಬರೋಣ. 4 ಚತುರ್ಥಿ, 4 5 9 ನವಮಿ, 9 5 14 ಚತುರ್ದಶಿ. ನೋಡಿ, ಸಾಮಾನ್ಯವಾಗಿ ನಾಗರ ಚೌತಿ ಮತ್ತು ವಿನಾಯಕ ಚೌತಿ ಕೆಲವು ಬಿಡ್ತದಲ್ಲ. ಸಾಮಾನ್ಯವಾಗಿ ಚೌತಿಯ ದಿನ ಮುಹೂರ್ತಗಳು ಸಿಗೋದಿಲ್ಲ. ಸಿಗತ್ತಾ? ಕಡಿಮೆ. ಯಾಕೆ? ಅದು ಖಾಲಿ ಮಾಡುವ ಬಲವನ್ನು ಜಾಸ್ತಿ ಹೊಂದಿದೆ. ಅದನ್ನು ರಿಕ್ತ ತಿಥಿ ಅಂತ ಕರೀತಾರೆ. ನಂತರ ಬರುವುದು 5 ಪಂಚಮಿ, 5 5 10, 10 5 15 ಅಂದರೆ ಪಂಚಮಿ, ದಶಮಿ ಹಾಗೂ ಹುಣ್ಣಿಮೆಯ ದಿನಗಳು ಪೂರ್ಣ ತಿಥಿ. ಅದಕ್ಕಾಗಿ ವಿಶೇಷವಾಗಿ ದಶಮಿಯ ತಿಥಿ ಅನೇಕ ಮುಹೂರ್ತಗಳಿಗೆ ಸುಲಭವಾಗಿ ಸಿಗುತ್ತದೆ, ಪಂಚಮಿಯೂ ಸಹ. ಸೊ ಅವೆಲ್ಲ ಸ್ವಲ್ಪ ಪರಿಚಯ ಮಾಡ್ಕೋಬೋದಾ? ಇಂಟ್ರೆಸ್ಟಿಂಗ್ ಆರ್ ನಾಟ್? ವೆರಿ ಮಚ್ ಇಂಟ್ರೆಸ್ಟಿಂಗ್. ಈಗ ನೋಡೋಣ, ನೀವು ಯಾವ ತಿಥಿಯಲ್ಲಿ ಹುಟ್ಟಿದ್ದೀರಾ? ಜ್ಞಾಪಕ ಇದೆ ನಿಮ್ಮ ತಿಥಿಗಳು? ಹಾ ಸರ್. ಹೇಳಿ, ಯಾರು ಎಕ್ಸಾಂಪಲ್ ಯಾವ ತಿಥಿ ಹುಟ್ಟಿದ್ದೀರಾ? ಷಷ್ಠಿ ತಿಥಿ ಸರ್ ನಂದು. ಹಾ? ಷಷ್ಠಿ ತಿಥಿ. ಷಷ್ಠಿ ಷಷ್ಠಿ ತಿಥಿ ಯಾರಿಗೆ ಸೇರಿದ್ದು? ಕುಜನಿಗೆ. ಷಷ್ಠಿ ಶುಕ್ರನಿಗಲ್ವಾ? 1 + 5 6 ಅಲ್ವಾ? ಹಾ ಸರ್, ಕರೆಕ್ಟ್. ಹಾ, ಯಾರಿಗೆ ಸೇರಿರೋದು? ಶುಕ್ರನಿಗೆ. ಶುಕ್ರ. ಶುಕ್ರನ ಗುಣಗಳೇನು? ಪೋಷಕಾಂಶಗಳು ಹೀರ್ಕೊಳ್ಳೋ ಗುಣನಾ? ಹೌದು ರಿಲ್ಯಾಕ್ಸ್ ಆಗಿರೋ ತತ್ವ ಕಾಣ್ಬೋದಾ ಇಲ್ಲಿ? ಹೌದು. ಆಮೇಲೆ ಇಂಥವ್ರಿಗೆ ಸಾಮಾನ್ಯವಾಗಿ ಮುಖದ ಮೇಲೆ ನಗು ಸಹಜವಾಗಿರುತ್ತಾ? ಹಾ, ಇರುತ್ತೆ ಸರ್. ಕಾಣ್ಬೋದಾ ಇದೆಲ್ಲ? ಹಾ, ಕಾಣ್ಬೋದು. ಇದರ ಜೊತೆಲಿ ಯಾವ ವಾರ ಹುಟ್ಟಿದ್ದೀರಾ ನೀವು? ಶನಿವಾರ. ಶುಕ್ರನಿಗೆ ಶನಿಗೆ ಹೊಂದಾಣಿಕೆ ಇದೆ, ಸಂಬಂಧ ಇದೆ ಸರ್, ಫ್ರೆಂಡ್ಸ್. ಯಾವ ಹೋರೆನಲ್ಲಿ ಹುಟ್ಟಿದ್ದೀರಾ? ಟೈಮ್ ತಗೊಳ್ಳಿ, ಯಾವ ವಾರ ತಗೊಳ್ಳಿ. ಶುಕ್ರವಾರ. ಶುಕ್ರವಾರ. ಟೈಮ್ ಎಷ್ಟೊತ್ತಿಗೆ? ಮಾರ್ನಿಂಗ್ ಸರ್, 8:25. 8:25. 6 ರಿಂದ 7 ಶುಕ್ರನ ಹೋರೆನಾ? ಹಾ. ಆಮೇಲೆ ಬುಧನ ಹೋರೆನಾ? 7 ರಿಂದ 8.
ಹೌದು. 8ರಿಂದ 9 ಚಂದ್ರನ ಹೋರೆನಾ? ಹಾ. ಅಂದರೆ ಶನಿವಾರದ ನೀವು ಶುಕ್ರನ ಹೋರೆಯಲ್ಲಿ ಅಲ್ಲ, ಚಂದ್ರನ ಹೋರೆಯಲ್ಲಿ ಶುಕ್ರನ ತಿಥಿಯಲ್ಲಿ ಹುಟ್ಟಿದ್ದೀರ ಅಲ್ವಾ? ಹಾ. ಚಂದ್ರ ಇವರಿಬ್ಬರಿಗೂ ಮ್ಯಾಚ್ ಆಗ್ತಾನ, ಶನಿಗೆ ಶುಕ್ರನ್ಗೆ? ಇಲ್ಲ ಸರ್, ಅಷ್ಟಾಗಲ್ಲ. ಸೊ ಚಂದ್ರನ ಗುಣದ ಕೊರತೆಗಳು ಕಾಣಬಹುದಾ? ಕಾಣ್ಬೋದು. ಚಂದ್ರನಲ್ಲಿ ಏನೇನು ಕಾಣ್ಬೋದು? ಲಾಂಗ್ ಲಿವಿಂಗ್ ಮದರ್. ಹೌದು. ನೋಡಿ ಪಂಚಾಂಗದಲ್ಲಿ ಎಷ್ಟು ಪ್ರಿಡಿಕ್ಷನ್ಸ್ ಬರ್ತಾ ಇದೆಯಾ? ಹೌದು ಸರ್. ಅಂದ್ರೆ ಪಂಚಾಂಗ ಯಾಕೆ ನೋಡಬೇಕು, ಯಾವ ರೀತಿ ನೋಡಬೇಕು, ಒಂದು ಐಡಿಯಾ ಬಂತ ನಿಮ್ಗೀಗ? ಹಾ. ಅದಕ್ಕೆ ನೋಡಿ, ಸಾಮಾನ್ಯವಾಗಿ ನೀವು ಯಾವ ದಿನ ಹುಟ್ಟಿದ್ದೀರ ನೋಡಿ, ಯಾವ ತಿಥಿಯಲ್ಲಿ ಹುಟ್ಟಿದ್ದೀರ ನೋಡಿ, ಯಾವ ಹೋರಲ್ಲಿ ಹುಟ್ಟಿದ್ದೀರ ನೋಡಿ, ನಿಮ್ಮ ಬೇಸಿಕ್ ನೇಚರ್ ಅಲ್ಲೇ ಪರಿಚಯ ಆಗೋಗುತ್ತೆ. ಚೆನ್ನಾಗಿದೆ ನಮ್ಮ ಹಿಂದಿನವ್ರು ಕೊಟ್ಟಿರೋ ಟೂಲ್ಸು ಚೆನ್ನಾಗಿದೆ ಸರ್. ಅಲ್ವಾ? ಅಮಾವಾಸ್ಯೆ ಆದ್ರೆ ಗುರುಗಳೇ? ಅಮಾವಾಸ್ಯೆ ಯಾರಿಗೆ ಸೇರಿದ್ದು? ಗುರುವಿಗೆ ಸೇರಿದ್ದು ಅಲ್ವಾ? ಗುರುವಿಗೆ. ಹೌದು ಹೌದು. ಯಾವ ವಾರ? ಗುರುವಾರ. ಗುರುವಾರ ಅಮಾವಾಸ್ಯೆ ಎರಡು ಗುರುಗೆ ಸೇರಿದ್ದಲ್ವಾ? ಹೌದು ಹೌದು. ಯಾವ ಟೈಮಲ್ಲಿ ಹುಟ್ಟಿದ್ದೀರಾ? 10 ಗಂಟೆಗೆ. 10 ಗಂಟೆ. 6ರಿಂದ 7 ಗುರು ಹೊರೆನಾ? 7ರಿಂದ 8 ಕುಜನ ಹೊರೆನಾ? ಹೌದು. 8ರಿಂದ 9 ರವಿ ಹೊರೆನಾ? ರವಿ ಹೊರೆ. 9ರಿಂದ 10 ಬುಧನ ಹೊರೆ. ಬುಧ. 10ರಿಂದ 11 ಚಂದ್ರನ ಹೊರೆ. ಯಾವ ಹೊರೆಯಲ್ಲಿ ಹುಟ್ಟಿದ್ದೀರಾ ನೀವು? ಗುರುವಾರದ ದಿನ ಗುರುವಿನ ತಿಥಿಯಲ್ಲಿ ಚಂದ್ರನ ಹೊರೆಯಲ್ಲಿ ಹುಟ್ಟಿದ್ದೀರಾ. ಸೊ ಗುರು ಚಂದ್ರ ಇಬ್ರು ಫ್ರೆಂಡ್ಸಾ? ಹೌದು. ಒಂದು ಗುಂಪಿಗೆ ಬರ್ತಾರಾ? ಈಗ ಚಂದ್ರ ಗುರುವಿನ ಸಂಪರ್ಕಕ್ಕೆ ಬಂದ ಅಲ್ವಾ? ಹೌದು. ಗುರುವಾರದ ದಿನ ಹುಟ್ಟಿದ್ದೀರಾ, ಗುರುವಿನ ತಿಥಿಯಲ್ಲಿ ಹುಟ್ಟಿದ್ದೀರಾ, ಜೊತೆಗೆ ಚಂದ್ರ ಸೇರ್ಕೊಂಡಿದ್ದಾನೆ. ಇದರಿಂದ ನಿಮ್ಮ ತಾಯಿ ಸಂಸ್ಕಾರವಂತಳು ಅಂತ ಕಾಣ್ಬೋದಾ? ಹೌದು. ಜೊತೆಗೆ ತಾಯಿಯವನ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆ ಕಾಣಬೋದಾ? ಹೌದು. ತಾಯಿಯಿಂದ ಅನೇಕ ವಂಶದ ಗುಣಗಳನ್ನ ನೀವು ಬಳುವಳಿಯಾಗಿ ಪಡೆದು ಕಾಣ್ಬೋದಾ? ಹೌದು ಹೌದು. ಏನ್ ಲೆಕ್ಕಾಚಾರ ಮಾಡ್ತಿದ್ದೀರಾ ಇಲ್ಲಿ? ಲೆಕ್ಕಾಚಾರಗಳಿಲ್ಲದೆ ಚಿತ್ರಗಳು ಬರ್ತಾ ಇದೆ ಅಲ್ವಾ? ಹೌದು ಹೌದು ಹೌದು. ಇದು ಪಂಚಾಂಗದ ಮಹತ್ವ. ಇದನ್ನ ವಿವರವಾಗಿ ತಿಳಿಸೋರಿಲ್ಲ, ಪ್ರಾಯೋಗಿಕವಾಗಿ ಬಳಸೋರಿಲ್ಲ. ಅದಕ್ಕೆ ಪಂಚಾಂಗ ಅದೊಂಥರ ಸಣ್ಣದಾಗಿ ಕಾಣುವುದು, ಗೌರವ ಇಲ್ಲದ ರೀತಿಯಲ್ಲಿ ಕಾಣುವುದು ನಾವು ನೋಡ್ಬೋದು. ಇಂಟ್ರೆಸ್ಟಿಂಗ್ ಅಲ್ವಾ? ಇದೇ ಕಾರಣಕ್ಕೆ ನೀವು ಯಾವುದೇ ತಿಥಿ ಮುಹೂರ್ತ ವಾರಗಳನ್ನು ಗಮನಿಸಿ ನೋಡಿ, ಒಂದು ಸಂಯೋಜನೆ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಆಗತ್ತೆ. ಉದಾಹರಣೆ ತಗೊಳ್ಳೋಣ, ರಾಮ ಮಂದಿರ ಕಟ್ಟಿದ್ರಲ್ವಾ, ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರಲ್ವಾ, ಅದು ಮಂಗಳವಾರದ ದಿನ ಜಯ ತಿಥಿನಲ್ಲಿ ಮಾಡಿದ್ರಲ್ವಾ? ಜಯ ಅಂದ್ರೇನು? ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಮಗೆ ಜಯ ತಿಥಿ ಅವಶ್ಯಕತೆ ಬೇಕು, ಹೋರಾಟ ಬೇಕಾದ್ರಲ್ವಾ? ಇದೆಲ್ಲ ನೋಡಿದಾಗ ಈ ಪಂಚಾಂಗದ ವಿಚಾರಗಳು ನಿಮಗೆ ಯಾವ ರೀತಿ ಪ್ರಿಡಿಕ್ಷನ್ಗೆ ಸಹಾಯ ಮಾಡುತ್ತೆ, ಮುಹೂರ್ತಗಳು ಯಾವ ಥರ ಬಲ ಹೊಂದುತ್ತೆ ಅನ್ನೋ ಮೂಲಭೂತ ವಿಚಾರಗಳನ್ನು ನಾವು ಇದರಿಂದ ತಿಳಿಯಬಹುದು. ಎನಿ ಡೌಟ್ ಟುಡೇ ಸೆಷನ್? ನೋ ಡೌಟ್. ವಿಚಾರ ಹೊಸದು ಅನಿಸ್ತಾ ಇದೆಯಾ? ತುಂಬಾ ಹೊಸದೇ. ಅಥವಾ ಕಲಿತಿರೋದು ಹೊಸದು ಅನಿಸ್ತಾ ಇದೆಯಾ? ಇಲ್ಲ, ವಿಚಾರ ಹೊಸ ವಿಚಾರ ಅಲ್ವಾ? ಅದಕ್ಕೆ ನಾವು ಬುನಾದಿ ವಿಚಾರಗಳನ್ನು ಗಟ್ಟಿಯಾಗಿ ತಿಳಿದಾಗ ಪ್ರಿಡಿಕ್ಷನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಅಷ್ಟಮಿ ತಿಥಿ ಅಂದ್ರೇನು? ಖಾಲಿ ಆಗುವ ತಿಥಿಗಳು. ಇದು ಕೆಟ್ಟದ್ದಲ್ಲ. ಇದು ಮನೆ ಖಾಲಿ ಮಾಡಬೇಕಾ, ಹಳೆ ಕಡತಗಳೆಲ್ಲ ಬಿಸಾಕ್ಬೇಕಾ? ಶನಿಯ ತಿಥಿಯ ತಗೊಳ್ಳಿ, ಸೂಪರ್ ಆಗುತ್ತೆ. ಸಿಂಪಲ್ಲು. ಶನಿವಾರದ ದಿನ ಶನಿ ಹೋರಿನಲ್ಲಿ ಶನಿಯ ತಿಥಿ ಇರೋ ದಿನ ಪಾತ್ರೆ ತೊಳೆಯ ಕೂತ್ಕೊಳ್ಳಿ, ಫಾಸ್ಟಾಗಿ ಆಗುತ್ತೆ, ಪಾತ್ರೆಗಳು ಪಳಪಳ ಅನ್ನತ್ತೆ.
ಮನೆಗೆ ಏನಾರು ದವಸ ಧಾನ್ಯ ತಂದು ತುಂಬಬೇಕಾ? ಪೂರ್ಣ ತಿಥಿ ತಗೊಳ್ಳಿ, ಬೇಗ ಖಾಲಿ ಆಗಲ್ಲ. ನೋಡಿ ಎಷ್ಟೊಂದು ಬಳಕೆ ಮಾಡ್ಕೋಬೋದಲ್ವಾ? ಸೈಟ್ ತಗೋಬೇಕು ಅಥವಾ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ತಗೊಳ್ಳಿ. ಬುಧವಾರ ತಗೊಳ್ಳಿ, ಬುಧನ ತಿಥಿ ತಗೊಳ್ಳಿ, ಬುಧನ ಹೋರೆ ತಗೊಳ್ಳಿ. ಕಂಫರ್ಟಬಲ್. ಚೆನ್ನಾಗಿ ರಸಕವಳ ತಿನ್ಬೇಕು, ತಗೊಳ್ಳಿ. ಬುಧನ ತಿಥಿನೇ ತಗೊಳ್ಳಿ ಅಲ್ವಾ? ಖುಷಿಯಾಗಿ ಹಾಡಬೇಕು, ಕುಣಿಬೇಕು, ಚೆನ್ನಾಗಿರ್ಬೇಕು. ಯಾವ ತಿಥಿ ತಗೋಬೇಕು? ನಂದ ತಿಥಿ ಅಲ್ವಾ? ಒಳ್ಳೆ ಬಟ್ಟೆ ಹಾಕೋಬೇಕು. ಮನೆ ಗೈಡೆನ್ಸ್ ಕೊಡ್ಬೋದಾ? ಹೌದು. ಒಂದು ಸಿಂಪಲ್ ಎಕ್ಸಾಂಪಲ್. ಹೊಸ ಬಟ್ಟೆ ತಗೊಂಬನ್ನಿ, ಅದನ್ನು ಶುಕ್ರವಾರದ ದಿನ ನಂದ ತಿಥಿ ಇರೋದು, ಪ್ರಥಮಿ ದಿನ, ಓಕೆ, ಅಥವಾ ಏಕಾದಶಿ ದಿನ. ಸುಮ್ಮನೆ ಆಚೆ ಕಡೆ ಹಾಕ್ಕೊಂಡೋಗಿ, ಯಾವ್ದ್ರಿ ಡ್ರೆಸ್ ಚೆನ್ನಾಗಿದೆ ಅಂತಾರೆ, ಆಟೋಮೆಟಿಕ್ ಅಟ್ರಾಕ್ಟ್ ಆಗ್ತಾರೆ. ಮಾಡ್ಬೋದಾ? ನೋಡಿ, ಸರಳವಾದ ತತ್ವಗಳು, ಸಾವಿರಾರು ಉಪಯೋಗಗಳು, ನಮಗೆ ಪರಿಚಯ ಇಲ್ಲ. ಅದೇ ನಮ್ಮ ಸಮಸ್ಯೆ ಅಲ್ವಾ? ಇದೆಲ್ಲ ಪರಿಚಯ ಮಾಡ್ಕೊಂಡಾಗ ಇಷ್ಟು ದಿನ ನೀವು ಸಾಕಷ್ಟು ಜ್ಯೋತಿಷ್ಯ ಪುಸ್ತಕಗಳನ್ನು ಓದಿರ್ಬೋದು, ಶಾಲೆಗಳು ಅಟೆಂಡ್ ಮಾಡಿರ್ಬೋದು, ವಿಚಾರಗಳು ತಿಳ್ಕೊಂಡಿರೋದು. ಆದ್ರೆ ಇವತ್ತಿನ ವಿಚಾರ ಹೊಸತು ಅನಿಸ್ತಿದೆ ಅಲ್ವಾ? ಇದು ತುಂಬಾ ಹೊಸ ಹೊಸ ವಿಚಾರನೇ ಇದೆ ಗುರುಗಳೇ. ಅಲ್ಲ, ಹೊಸ ದಿಕ್ಕಿನಲ್ಲಿ ನೋಡ್ತಿರೋದು ಅಷ್ಟೇ, ವಿಚಾರ ಹಳೆದೇನೆ ಅಲ್ವಾ? ಇವುಗಳನ್ನ ಅರ್ಥ ಅಪ್ರೋಚ್ ಬೇರೆ ಆಗಿದ್ದಾರೆ, ಬೇರೆ ತರ ಬಂದು ಸ್ಟಾರ್ಟ್ ಆಗಿ ಎಂಡಿಂಗ್ ಬೇರೆ ತರ ಆಯ್ತು ಸರ್ ಅದು. ಅಲ್ಲ, ನಿಮ್ಮನ್ನು ಬೇಸಿಕ್ ಕರ್ಕೊಂಬಂದಲ್ವಾ ನಾವು? ಹೌದು. ನೋಡಿ, ಇಷ್ಟು ಹೇಳೋ ಅಷ್ಟರಲ್ಲೇ ಏನಾಯ್ತು ಟೈಮು? 5 ಮಿನಿಟ್ಸ್ ಇದೆ ಅಷ್ಟೇ ಅಲ್ವಾ? ಈ ರೀತಿಯ ವಿಚಾರ ತಿಳಿದೋದಾಗ ಏನಾಗುತ್ತೆ ನಿಮಗೆ? ಎಂಜಾಯಬಲ್. ಎಸ್ ಸರ್. ಏನಾದ್ರು ಹೋಮ್ವರ್ಕ್ ಮಾಡಿದ್ರಾ? ಕಷ್ಟಪಟ್ರ? ಲೆಕ್ಕಾಚಾರ ಮಾಡಿದ್ರಾ? ಪೆನ್ನು ಪೇಪರ್ ಬಳಸಿದ್ರಾ? ಈ ರೀತಿ ಶಾಲೆ ನಿಮಗೆ ಪ್ರತಿ ತಿಂಗಳು ಉಚಿತವಾಗಿ ಖಂಡಿತ ಸಿಗತ್ತೆ. ಸೊ ಮತ್ತೆ ನಿಮ್ಮ ಭೇಟಿ ಮುಂದಿನ ತಿಂಗಳು, ಜುಲೈ ತಿಂಗಳಿನಲ್ಲಿ, ಆಷಾಢ ಮಾಸದಲ್ಲಿ. ಆಷಾಢದ ಚಿತ್ರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋಣ. ಈ ತಿಥಿಯನ್ನು ಮುಂದುವರಿಸುತ್ತೆ. ಓಕೆ. ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ. ಮತ್ತೆ ನಿಮ್ಮ ಭೇಟಿ ಪ್ರತಿ ತಿಂಗಳ ಕೊನೆಯ ವಾರ 10 ಗಂಟೆಗಳಿಗೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.